ಕರ್ತನಿಗೆ ಸುದ್ದಿಗಳು, ನಿಮ್ಮೆಲ್ಲರಿಗೆ ಸುದ್ದಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, 119ನೇ ಕೀರ್ತನೆ 169 ವಚನ. ಯೆಹೋವನೇ, ನನ್ನ ಕೂಗು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ. ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ದಯಪಾಲಿಸು. ಇಂದಿನ ದಿವಸ ನಮಗೆ ಜ್ಞಾನವು ಅವಸರವಿದೆ. ಜ್ಞಾನದಿಂದ ನಡೆದುಕೊಳ್ಳುವವರಾಗಿದ್ದೀವಿ. ಜ್ಞಾನ ನಮ್ಮ ಆತ್ಮಕ್ಕೆ, ಪ್ರಾಣಕ್ಕೆ, ಶರೀರಕ್ಕೆ ಕೃಪೆ ಕೊಡುತ್ತೆ. ಆ ಕೃಪೆಯಿಂದ ನಾವು ನಡ್ಕೊಳ್ಳುವವರಾಗಿದ್ದೇವೆ. ಜ್ಞಾನದಿಂದ ನಡ್ಕೊಳ್ಬೇಕು ಅಂದರೆ ನಾವು ಏನು ತಿಳ್ಕೊಬೇಕು? ನಮ್ಮನ್ನು ದೇವರು ಹೆಂಗೆ ಸೃಷ್ಟಿಸಿದನೋ ತಿಳ್ಕೊಬೇಕು. ನಮ್ಮ ಶರೀರವನ್ನು ಹಾಳು ಮಾಡ್ಕೊಳ್ತಾ ವ್ಯಸನಗಳಿಂದ ನಾವು ಏಕೆ ಹಿಂಗೆ ಹಾಕ್ತಾಯಿದ್ದೀವಿ? ಬಂಧಕಗಳು, ಕೇಡಿನ ಬಂಧಕಗಳು ಹಿಡಿದು ನಮ್ಮನ್ನು ಹಿಂಬಾಲಿಸಿದಾಗ ನಾವು ಸೋಲೋಗ್ಬಿಡ್ತೀವಿ. ಸೋಲೋಗಿ ನಾವು ಕೆಟ್ಟ ಕೆಲಸಗಳನ್ನು ಮಾಡೋಕ್ಕೆ ಸಿದ್ಧರಾಗ್ತೀವಿ. ನಿನ್ನ ವಾಕ್ಯಾನುಸಾರವಾಗಿ ಏನು ಹೇಳ್ತಾ ಇದ್ದಾನೆ ಭಕ್ತನು? ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ದಯಪಾಲಿಸು ಏಸಯ್ಯ. ನನ್ನ ಕೂಗನ್ನು ಕೇಳು, ನನ್ನ ಮೊರೆಯನ್ನು ಕೇಳು. ನನ್ನ ಮೊರೆ ನಿನ್ನ ಸನ್ನಿಧಿಗೆ ಮುಟ್ಟಲಿ. ನನ್ನ ಮೊರೆ ನಿನ್ನ ಸನ್ನಿಧಿಗೆ ಮುಟ್ಟಿ ನನಗೆ ಉತ್ತರ ಕೊಡರಿ. ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ದಯಪಾಲಿಸು. ಯೆಶಾಯ 30:18 ನೋಡ್ರಿ, ಯೆಶಾಯ ಗ್ರಂಥ 30ನೇ ಅಧ್ಯಾಯ 18ನೇ ವಚನ. ಯೆಹೋವನೇ ನಿನಗೆ ಕೃಪಾ ತೋರಿಸುವನು. ಏನ್ರಿ? ಯೇಸು ಕ್ರಿಸ್ತನೇ ನಮಗೆ ಕೃಪಾ ತೋರಿಸ್ತಾನ್ರಿ. ಕಾದಿರುವೆನು ನಿನ್ನನ್ನು ಕರುಣಿಸಬೇಕೆಂದು, ಉನ್ನತವಾಗಿ ಕಾಣಿಸಿಕೊಳ್ಳುವೆನು. ಯೆಹೋವನೇ ನಿಮಗೆ ಕೃಪಾ ತೋರಿಸುವನು. ಯೇಸು ಕ್ರಿಸ್ತನೇ ನಿಮಗೆ ಆಧಾರ. ಯೇಸು ಕ್ರಿಸ್ತನೇ ನಿಮಗೆ ಜೀವ. ಯೇಸು ಕ್ರಿಸ್ತನೇ ನಿಮಗೆ ಆನಂದವು, ಆಶ್ಚರ್ಯ ಕಾರ್ಯಗಳು ಮಾಡೋಕ್ಕೆ, ಕೃಪೆ ತೋರಿಸೋದಕ್ಕೆ, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತವಾಗಿ ಕಾಣಿಸಿಕೊಳ್ಳುವೆನು. ನಾನು ದರ್ಶನ ಕೊಡ್ತೀನಿ, ವಾಕ್ಯವಾಗಿ ಮಾತಾಡ್ತೀನಿ, ನಿಮಗೆ ಪ್ರೀತಿಯನ್ನು ತೋರಿಸ್ತೀನಿ, ನಿಮ್ಮನ್ನು ಕರುಣಿಸ್ತೀನಿ. ನಿಮ್ಮ ಹೃದಯದಲ್ಲಿ ನಾನಿದ್ದೀನಿ, ನೀನು ಹೆದರಬೇಡ ತಮ್ಮ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, 119:17 119ನೇ ಕೀರ್ತನೆ 170 ನನ್ನ ವಿಜ್ಞಾಪನೆಯು ನಿನ್ನ ಸನ್ನಿಧಿಗೆ ಸೇರಲಿ, ನಿನ್ನ ನುಡಿಯತಕ್ಕಂಥ ನನ್ನ ರಕ್ಷಿಸು. ನನ್ನ ವಿಜ್ಞಾಪನೆ, ನನ್ನ ಪ್ರಾರ್ಥನೆ ಕೇಳಪ್ಪ. ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನನ್ನ ಪ್ರಾರ್ಥನೆ ಕೇಳು. ನಿನ್ನ ಸನ್ನಿಧಿಗೆ ಸೇರಲಿ, ನಿನ್ನ ನುಡಿಗೆ ತಕ್ಕಂಥ ನನ್ನನ್ನು ರಕ್ಷಿಸು. ನಿನ್ನ ಹತ್ರ ಹೆಂಗೆ ಬಾಳ್ತಾ ಇದ್ದೀನೋ ನನಗೆ ಗೊತ್ತು. ನಿನ್ನ ಹತ್ರ ಎಷ್ಟು ಸ್ವಾಮ್ಯವಾಗಿದ್ದೀರೋ ನನಗೆ ಗೊತ್ತು. ನನ್ನನ್ನು ನಿನ್ನ ಲೆಕ್ಕದ ಪ್ರಕಾರ ನನ್ನನ್ನು ತೀರ್ಪು ಕೊಡು, ನನ್ನನ್ನು ರಕ್ಷಿಸು. ಯಾಕೆಂದರೆ ನಾನು ನಿನಗೆ ಹೆದರಿಕೊಂಡು ನಿನ್ನ ಸನ್ನಿಧಿಯಲ್ಲಿ ಬಾಳ್ತಾ ಇದ್ದೀನಿ. ನಿನ್ನ ಹೆದರಿಕೆಯೇ ನನಗೆ ಕೃಪೆ ತೋರಿಸಲಿ. ನಿನ್ನ ಸನ್ನಿಧಿಯಲ್ಲಿ ಬಹು ಪ್ರೀತಿಸುತ್ತೇನೆ. ನಿನ್ನ ಸನ್ನಿಧಿಯಲ್ಲಿ ನಾನು ಕೃಪೆ ಕೊಡ್ತೀಯ ಅಂತ ಎದುರು ನೋಡ್ತಾ ಇದ್ದೀನಿ. ನನ್ನನ್ನು ರಕ್ಷಿಸಪ್ಪ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಯೆರೂಸಲೇಮಿನಲ್ಲಿ ವಾಸಿಸುವ ಸಿಯೋನು ಜನರೇ, ಇನ್ನೂ ಆಳುವುದೇ ಇಲ್ಲ. ಸಿಯೋನಿನ ಜನರೇ, ಯೆರೂಸಲೇಮಿನ ವಾಸಿಸುವವರೇ, ನೀವು ಇನ್ನೂ ಅಳುವುದೇ ಇಲ್ಲ. ಕೂಗಿಕೊಂಡು ಶಬ್ದವನ್ನು ಆತನ ಕೇಳಿ ನಿನಗೆ ಕೃಪಾ ತೋರಿಸುವನು. ಕೇಳಿದ ಕೂಡಲೇ ನಿನಗೆ ಸದುತ್ತರ ದಯಪಾಲಿಸುವನು. ನೋಡ್ರಿ, ಎಷ್ಟು 30ನೇ ಅಧ್ಯಾಯದಲ್ಲಿ ಯೆಶಾಯ ಗ್ರಂಥದಲ್ಲಿ ನಮಗೆ ಎಷ್ಟು ಕರುಣೆ ತೋರಿಸ್ತಾ ಇದ್ದಾನೆ. ದೇವರು ಮಾತು ಹೇಳ್ತಾ ಇದ್ದಾನೆ. ನನ್ನ ಕೂಗಿಕೊಂಡು ಶಬ್ದವನ್ನು ಆತನ ಕೇಳಿ ನಿನಗೆ ಕೃಪೆ ತೋರಿಸುವುದು, ನಮಗೆ ಸದುತ್ತರವನ್ನು ದಯಪಾಲಿಸುವನು. ಇನ್ನು ಅಳುವುದೇ ಇಲ್ಲ.
ನೀನು ಅಳ್ತೀಯ, ನನ್ನ ಸನ್ನಿಧಿಗೆ ಬಂದು ಅಳ್ತೀಯ, ಪ್ರಾರ್ಥನೆ ಮಾಡ್ತೀಯ, ಗೋಜಾಡ್ಕೊಳ್ತೀಯ. ಆದರೆ ಇಂದಿನ ಶುಭವಾರ್ತೆ, ಇಂದಿನ ದಿನದಿಂದ ನೀನು ಅಳುವುದೇ ಇಲ್ಲ. ಕೂಗು, ನಿನ್ನ ಪ್ರಾರ್ಥನೆ, ನಿನ್ನ ಶಬ್ದವನ್ನು ನಾನು ಕೇಳ್ತೀನಿ. ನಿನಗೆ ಕೃಪೆ ತೋರಿಸುವುದಕ್ಕೆ ಕೇಳಿದ ಕೂಡಲೇ ನಿನಗೆ ಸದುತ್ತರವನ್ನು ದಯಪಾಲಿಸ್ತೀನಿ ಅಂತ ಹೇಳ್ತಾನೆ. ಮತ್ತು ಕೀರ್ತನ 119, 171 ನನ್ನ ತುಟಿಗಳಿಂದ ಸ್ತುತಿ ಹೊರಡಲಿ, ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸಿದ್ದೀಯಲ್ಲ. ನನ್ನ ತುಟಿಗಳಿಂದ ಸ್ತುತಿ ಹೊರಡಲಿ ಅಂದರೆ ನಾನು ಸ್ತುತಿಸ್ತೀನಿ, ಆರಾಧಿಸ್ತೀನಿ, ಘನಪಡಿಸ್ತೀನಿ, ಮಹಿಮಪಡಿಸ್ತೀನಿ. ನಿಬಂಧನೆಗಳನ್ನು ನನಗೆ ಕಲಿಸಿದ್ದೀಯಲ್ಲ, ನಿನ್ನ ನಿಬಂಧನೆಗಳು, ನಿನ್ನ ಕಟ್ಟಳೆಗಳು ನನಗೆ ಕಲಿಸಿದ್ದೀಯಲ್ಲ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ಪರಮಗೀತದಲ್ಲಿ ನಿನ್ನ ಕಂಠವು ಆಯುಧಶಾಲಿಯಾಗಿ ಕಟ್ಟಿ 1000 ಶೂರಗಳ ಗುರಾಣಿಯಿಂದ ಹಾಕಿರುವ ದಾವೀದನ ಬುರಜಾನವಾಗಿದೆ. ನನ್ನ ಕಂಠಸ್ವರ ಅದ್ಭುತವಾಗಿದೆ. ನೀನು ನನಗೆ ಉತ್ತರ ಕೊಡ್ತೀಯ, ನನಗೆ ವರ್ಣಿಸೋಕ್ಕೆ ನಿನ್ನ ಆಜ್ಞೆಗಳೆಲ್ಲ ಕೊಡ್ತೀಯ. ನನ್ನ ನಾಲಿಗೆಗೆ ನಿನ್ನ ನುಡಿಯನ್ನು, ನಿನ್ನ ನಾಮವನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ, ಘನಪಡಿಸುವುದಕ್ಕೆ, ಮಹಿಮೆಪಡಿಸುವುದಕ್ಕೆ ಕೊಡ್ತೀಯ. ನನ್ನ ತುಟಿಗಳಿಂದ ಸ್ತುತಿ ಹೊರಡಲಿ, ನಾನು ಸ್ತುತಿಸಬೇಕು, ನಿನ್ನನ್ನು ಆರಾಧಿಸಬೇಕು, ನಿನ್ನನ್ನು ಘನಪಡಿಸಬೇಕು, ನಿನ್ನನ್ನು ಮಹಿಮೆಪಡಿಸಬೇಕು ಅಂತ ಹೇಳ್ತಾ ಇದ್ದಾನೆ. ನಿಬಂಧನೆಗಳನ್ನೆಲ್ಲ ಕಲಿಸಿದ್ದೀಯಲ್ಲ. ಹೌದಪ್ಪ, ನಿನ್ನ ನಿಬಂಧನೆ ಕಲಿಸಿದ್ದೀಯ ತಂದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ನನ್ನ ಕೂಗು ಕೇಳಿ ನಿನ್ನ ಸನ್ನಿಧಿಯಲ್ಲಿ ತಂದೆ ಮುಟ್ಟಿತು. ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನ ಕೊಡು, ದಯಪಾಲಿಸು. ಅಪ್ಪ, ನಿನಗೆ ಸ್ತೋತ್ರ. ನಾನು ಸ್ತುತಿಸ್ತಿದ್ದೀನಿ, ಘನಪಡಿಸ್ತಾ ಇದ್ದೀನಿ, ಮಹಿಮೆಪಡಿಸ್ತಾ ಇದ್ದೀನಿ. ಅಪ್ಪ, ನನ್ನನ್ನು ಕರುಣಿಸು. ನಿನಗೆ ಸಮಸ್ತ ಮಹಿಮೆ, ಘನತಾ, ಪ್ರಭಾವಗಳು ಕೊಡ್ತಾ ಇದ್ದೀವಿ ತಂದೆ. ಆಮೇಲೆ